ರೀತಿಯಲ್ಲಿ ಅವರು ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಏನು ಸಮುದಾಯ ಭವನ ಆಗಬೇಕಾದ್ರೆ ಅವರು ಕಾರಣಕರ್ತರು. ಹಾಗೂ ಈ ದಿನ ನಾವು ಎಲ್ಲರಿಗೂ ಬಂದಿರತಕ್ಕಂತ ಎಲ್ಲ ಅಭಿಮಾನಿಗಳಿಗೂ ಈಗ ನಮ್ಮ ಕೊತ್ತೂರು ಮಂಜುನಾಥರವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಸನ್ಮಾನ ಸಮಾರಂಭವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಹಾಕೊಳ್ಳಿ ಸರ್. ಶಾಲು ಹಾಕಿ ಆಮೇಲೆ ಅವರ ಹಾಕಿ ಹಂಗೆ ಇಟ್ಕೊಳ್ಳಿ. ಈ ಕಡೆ ನೋಡಿ ಸರ್. ಓ ಭೀಮಣ್ಣ ಸ್ವಲ್ಪ ಈ ಕಡೆ ಬನ. ಈಗ ಮುಂದಿನ ಇದರಲ್ಲಿ ನಮ್ಮ ಏನು ಊಡಿ ವಿಜಯ್ ಕುಮಾರ್ ಇದ್ದಾರೆ, ಮಾಲೂರು ತಾಲೂಕಿನಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಜನಾಂಗದ ಪೈಕಿ ಊಡಿ ವಿಜಯ್ ಕುಮಾರ್ ಅವರು MLA ಇನ್ನೇನು ಆಗಿದ್ದಾರೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಸ್ವಲ್ಪದರಲ್ಲಿ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಮುಂದೆ ಅವರು ಮಾಲೂರು ತಾಲೂಕಿನ MLA ಅವರು ಆಗ್ತಾ ಇದ್ದಾರೆ. ಅವರಿಗೆ ತುಂಬಾ ಉತ್ಪೂರ್ವಕವಾದ ಅವರು ಬಂದಿರೋದಕ್ಕೋಸ್ಕರ ನಾವು ತುಂಬಾ ಸಂತೋಷ ಆಗಿದೆ. ಅವರು ಎಲ್ಲದರಲ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನೆಲ್ಲ ಅದೇ ರೀತಿಯಾಗಿ ನಮ್ಮ ಕೋಲಾರ ಜಿಲ್ಲಾ ವೈನಿಕುಲ ಕ್ಷತ್ರಿಯ ತಿಗಳರ ಸಂಘದ ಸಮನ್ವಯಿಸಿ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಉದಯ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಈ ಒಂದು ಜನಾಂಗವನ್ನ ಅಭಿವೃದ್ಧಿಪಡಿಸಲು ಕೊತ್ತೂರು ಮಂಜುನಾಥ್ ಮಲೇಷಿಯಾದಿಂದ ರಾಜಕುಮಾರ್ ಅವರಿಗೆ ಅಮಾನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಈಗ ಮುಳಬಾಗ ನಗರದ ಉದ್ಯಮಿ ಸುಹಾಸ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೋರ್ತಾ ಹಾಗೂ ನಮ್ಮ ಸಮಾರಂಭಕ್ಕೆ ಆಗಮಿಸಿ ಸುಹಾಸ್ ಶೆಟ್ಟಿ ಅವರು ಅದೇ ರೀತಿಯಾಗಿ ಗುಣಶೇಖರ್ ನಗರಸಭೆ ಸದಸ್ಯರಾಗಿರತಕ್ಕಂತ ಗುಣಶೇಖರ್ ಅವರಿಗೆ ನಮ್ಮ ಕೋಲಾರ ಗುಣಶೇಖರ್ ಮತ್ತು ಊಡಿ ವಿಜಯ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜನ್ನಘಟ್ಟ ಗ್ರಾಮದ ಕೃಷ್ಣಪ್ಪನವರು ಅವರು ನಮ್ಮ ಸಮುದಾಯ ಭವನಕ್ಕೆ ತುಂಬಾ